ಹಾಯ್ ಫ್ರೆಂಡ್ಸ್, ನಾವು ಸುಮಾರು ದಿನ ಆದಮೇಲೆ ಒಂದು ಹೊಸ ವಿಡಿಯೋ ಮಾಡ್ತಾಯಿದ್ದೀವಿ. ಹೊಸ ವಿಡಿಯೋದಲ್ಲಿ ನಾವು ಏನಂತ ಹೇಳಿದ್ರೆ ತೋಟಕ್ಕೆ ಹೋಗದೆ ಸುಮಾರು ದಿನ ಆಗಿತ್ತು. ವಿಡಿಯೋ ಮಾಡ್ತೀನಿ ಸುಮಾರು ದಿನ ಆಗಿತ್ತು. ಅದಕ್ಕೆ ಒಂದು ತೋಟಕ್ಕೆ ಒಂದು ರೌಂಡ್ ಹಾಕ್ಬರೋಣ, ತೋಟದಲ್ಲಿ ಏನಾದ್ರು ಒಂದು ಹೊಸದು ಏನಾದ್ರು ಹೊಸ ಅಂತಲ್ಲ, ಏನಾದ್ರು ಸಿಕ್ಕಿದೆ ಅನ್ನೋದು ತೋರಿಸೋಣ ಅಂತ. ಬನ್ನಿ, ಅದು ನಿಮಗೂ ಕೆಲವ್ದು ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿರಲೂಬಹುದು. ಆದಷ್ಟು ನಾವು ತೋರಿಸೋದು. ಬನ್ನಿ, ಎಲ್ಲ ಮುಂದೆ ಹೋಗ್ತಾ ಎಲ್ಲ ತೋರಿಸ್ತೀನಿ. ಬನ್ನಿ, ನಾವು ಹಳೆ ವಿಡಿಯೋದಲ್ಲಿ ಒಂದು ಸತಿ ಮೀನು ಬಿಟ್ಟಿದ್ವಲ್ಲ ಟ್ಯಾಂಕಿಗೆ, ಹೆಂಗಾಗಿದ್ದು ನೋಡಿ. ಆ ಮೀನು ಬಿಟ್ಟು ಸ್ವಲ್ಪ ಟೈಮಲ್ಲಿ ಜೋರು ಮಳೆಗಾಲದಲ್ಲೇ ಬಿಟ್ಟಿದ್ದ. ಮಳೆ ಬಂದು ಟ್ಯಾಂಕಿಗೆ ನೀರು ತುಂಬ್ತಲ್ಲ, ತೋಟದಿಂದ ಬಂದಿದ್ದು ಫುಲ್ಲು ಮೀನೆಲ್ಲ ತೊಳ್ಕೊಂಡು ಟ್ಯಾಂಕೆಲ್ಲ ಫುಲ್ ಖಾಲಿಗೆ ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗಾಗಿದೆ ಅಂತ. ಈಗ ನೋಡಿ, ಇಲ್ಲೆಲ್ಲ ತೋಟದಲ್ಲಿ ನೋಡಿ ಎಷ್ಟೊಂಥರ ಸೈಲೆಂಟಾಗಿದೆ. ಒಂದು ಸತಿ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಕೆರೆ ತುಂಬ ಕೆರೆ ಫುಲ್ಲು ಇದು ಎಂತ ಹೇಳಿ ತಾವರೆ ಹೂವಾಗಿದೆ. ತೋರಿಸ್ತೀನಿ ನೋಡಿ. ಎಲ್ಲ ಸುಮಾರು ಗಿಡ ಹಬ್ಬಿ ಜಾಸ್ತಿ ಆಗಿದೆ ತಾವರೆ ಹೂವೆಲ್ಲ. ಇಷ್ಟು ನೋಡಿರಲಿಲ್ಲ ನಾನು ಇಲ್ಲಿ ಆಗಿರೋದು. ಫುಲ್ಲು ಸುಮಾರು ಕಾಣಿಸ್ತುಂಟು. ಇನ್ನೂ ಮೊಗ್ಗು ಎಲ್ಲ ಇದೆ. ತೋರಿಸ್ತೀನಿ ನೋಡಿ. ಕೆಲವು ಹೂವಾಗಿದೆ, ಅದು ಸುಮಾರು ದಿನ ಇರುತ್ತೆ ಆ ಹೂವು. ಇವತ್ತಾಗಿ ಮತ್ತು ರಾತ್ರಿ ಹಿಂಗೆ ಕ್ಲೋಸ್ ಆಗುತ್ತೆ. ಅದನ್ನು ಬೆಳೆಯಾಗಿ ಹಿಂಗೆ ಓಪನ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ಕಟ್ ಮಾಡಿದ್ರೆ ಅದು ಅಷ್ಟು ಜಾಸ್ತಿ ದಿನ ಬರೋಲ್ಲ. ನೀರಿಗೆ ಹಾಕಿಡ್ಬೋದು, ಆದರೂ ಅಷ್ಟು ಚೆನ್ನಾಗಿ ಬರೋಲ್ಲ. ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ. ನೋಡಿ, ಒಂದು ಪನ್ನೀರ್ಲು ಮರನೂ ಇದೆ. ಅದು ಕಡ್ದಿದ್ದು, ಆದರೂ ಈಗ ಸ್ವಲ್ಪ ಚಿಗುರು ಬಂದು ಒಂದೊಂದು ಕಡೆ ಕಾಯಿ ಬಿಟ್ಟಿದೆ. ತೋರಿಸ್ತೀನಿ ನೋಡಿ. ಅಲ್ಲಿ ಒಂದು ಗೊಂಚಲು ಕಾಣಿಸ್ತುಂಟು. ಅದು ಕಾಣುತ್ತೆ ಅಲ್ಲ ಮೊಬೈಲಿಗೆ, ಗೊತ್ತಿಲ್ಲ. ನೋಡಿ ಅಲ್ಲಿ, ನೋಡಿ, ಈಗ ಕ್ಲಿಯರ್ ಇಲ್ಲ. ಒಂದು ಗೊಂಚಲು ಇದೆ ಅಷ್ಟೇ. ಅದು ಮರ ಕಡಿದ್ರಲ್ಲ, ಅದಕ್ಕೆ ಕಮ್ಮಿ ಆಯಿತು ಬರೋದಿಲ್ಲ, ಫಸಲಿಲ್ಲ. ಅಲ್ಲೊಂದು ಮರ ಉಂಟು, ಅದರಲ್ಲೂ ಇದೆಯಾ ನೋಡ್ಬೇಕು. ಕಂಡ್ರೆ ತೋರಿಸ್ತೀನಿ ತಡೀರಿ. ನೋಡಿ, ಇದು ಪನ್ನೀರ್ಲ ಫಸ್ಟ್ ಮೊಗ್ಗು ಹಿಂಗಿರುತ್ತೆ. ಅದಾದಮೇಲೆ ನೋಡಿ ಈ ಥರ ಹೂವು ಆದಮೇಲೆ ಅವಾಗ ತೋರಿಸಿದ್ನಲ್ಲ ಆ ಥರ ಕಾಯಿ ಆಗುತ್ತೆ. ಬೇಕಾದ್ರೆ ಒಂದು ಫೋಟೋ ಹಾಕಿರ್ತೀನಿ ಹಣ್ಣಾಗಿದ್ದು. ನೀವು ಹಳೆ ವಿಡಿಯೋ ನೋಡಿ ಇರುತ್ತೆ ಅದರಲ್ಲಿ. ಇದರಲ್ಲಿ ಸ್ವಲ್ಪ ಲೇಟ್ ಅನಿಸುತ್ತೆ. ಹೊಳೆ ಬದಿಯೆಲ್ಲ ಇರ್ತವೆ ಜಾಸ್ತಿ. ಈ ಹೊಳೆ ಬದಿಯಲ್ಲಿ ನಾವು ಒಂದ್ಸತಿ ವಿಡಿಯೋ ಹಾಕಿದ್ದೇವೆ ನೋಡಿ. ಟೈಮ್ ಸಿಕ್ಕರೆ ಅದನ್ನೊಂದು ನೋಡಿ. ಹೊಳೆ ಬದಿ ಸುಮಾರು ಆಗ್ತವೆ. ಈಗ ಆಗಬೇರ್ಬೋದು ಇದೇ ಟೈಮ್, ಒಂದು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಭಾರಿ ಇರುತ್ತೆ. ಒಳ್ಳೆ ಸ್ವೀಟ್ ಇರುತ್ತೆ ಮಾತ್ರ, ತಿನ್ನೋಕ್ಕೆ ಮಸ್ತ್ ಇರುತ್ತೆ. ನೋಡಿ, ನೀವು ಟ್ರೈ ಮಾಡಿ, ನಿಮ್ಗೆ ಸಿಕ್ಕಿದ್ರೆ ಒಂದು ಟ್ರೈ ಮಾಡಿ ನೋಡಿ. ಪನ್ನೀರ್ಲ ಹಣ್ಣು ಅಂತ ಹೆಸರು. ನೋಡಿ, ಇಲ್ಲೊಂದು ಸ್ವಲ್ಪ ಹಾವಿಂದ ಹುತ್ತ ಥರ ಕಾಣಿಸ್ತು. ಒಳ್ಳೆ ರೌಂಡ್ ಉಂಟು. ಅನ್ಸುತ್ತೆ ನೋಡ್ತೀನಿ ನೋಡಿ ನಿಮಗೆ. ನೋಡಿ ಇಲ್ಲಿ ಹೆಂಗಿದೆ. ಜಾಸ್ತಿ ಒಳಗೆಲ್ಲ ಹೋಗ್ಕೋಬಾರ್ದು. ಎಂಥರ ಹಾವಿರ್ತಾರೆ, ಅವ್ರಿಗೆ ತೊಂದರೆ ಕೊಡಬಾರ್ದು ನಾವು, ಆಯಿತಾ? ಗೊತ್ತಾಯ್ತಲ್ಲ. ನೋಡಿ, ಈಗ ಅಡಿಕೆ ಎಲ್ಲ ಮುಗಿಯುತ್ತಲ್ಲ, ಅಡಿಕೆ ಮುಗಿದ್ಮೇಲೆ ಈ ಹಿಂಗಾರ ಬರಬೇಕಲ್ಲ. ಹಿಂಗಾರ ಬರೋಕ್ಕಿಂತ ಮುಂಚೆ ಅದಕ್ಕೊಂದು ಕವರ್ ಆಗಿರುತ್ತೆ. ಅಡಿಕೆ ಮರದಲ್ಲಿ ಅದು ಓಪನ್ ಆದಮೇಲೆ ಬೀಳುತ್ತೆ. ಒಂದು ಹಾಳೆ ಥರ ಇರುತ್ತೆ. ಅದಕ್ಕೆ ನಾವು ಹೊಂಬಾಳೆ ಅಂತ ಹೇಳ್ತೀವಿ. ಈ ಹೊಂಬಾಳೆ ಏನಂತ ಹೇಳಿದ್ರೆ ದನ ಕುಡಿಯೋಲ್ಲ ಇಷ್ಟ, ಅವು ತಿಂತವೆ. ಅದಕ್ಕೆ ನಾವು ಯಾವಾಗಲೂ ತೋಟಕ್ಕೆ ಬಂದಾಗ ಈ ಹೊಂಬಾಳೆ ಹರ್ಕೊಂಡು ಹೋಗೋದು. ನಮ್ಮ ಸೈಡ್ ಹೊಂಬಾಳೆ ಅಂತ ಆಗಿದೆ, ಹೊಂಬಾಳೆ ಅಂತ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೊಂಬಾಳೆ ಅಂತ ಹೇಳೋದು. ಇಲ್ಲೊಂದು ಬಿದ್ದಿದೆ, ತೋರಿಸಿ ನೋಡಿ ಹೆಂಗಿರುತ್ತೆ ಅಂತ. ಇದನ್ನೆಲ್ಲ ತಗೊಂಡೋದು ನಾವು ತೋಟಕ್ಕೆ ಬಂದಾಗೆಲ್ಲ. ಮನೆಗೆ ದನ ತಿಂತಾವಲ್ಲ, ಅವಕ್ಕೊಂದು ಹೊಟ್ಟೆ ಆಗ್ಬೇಕಲ್ಲ ಅಂತ ನಾವು ತಗೊಂಡೋಗಿ ತೋರಿಸಿ ನೋಡಿ. ಇದು ನೋಡಿ ಹಿಂಗೆ ಇರುತ್ತೆ. ನೋಡಿ ಈ ಥರ ಇರುತ್ತೆ. ಹಿಂಗೆ ಇದು ಸ್ವಲ್ಪ ಒಣಗಿದೆ, ತೊಂದರೆ ಇಲ್ಲ. ಇನ್ನು ಗಟ್ಟಿ ಇದ್ದರೆ ನೀರಿಗೆ ಹಾಕಿ ಕೊಡ್ಬೋದು. ನೀರಿಗೆ ಹಾಕಿ ಮೆತ್ತಗೆ ಆಗುತ್ತಲ್ಲ, ಆಮೇಲೆ ಕೊಡ್ಬೋದು. ನೋಡಿ ಈ ಥರದ್ದು ಇನ್ನೂ ಸಿಕ್ತಿರ್ತಾವೆ. ಮುಂದೆ ಹೋಗ್ತಾ ತಗೊಂಡು ಹೋಗ್ತಿರೋದು ಅಷ್ಟೇ. ಹೊಣ ನೋಡಿಲ್ಲ ಹೆಂಗಿದೆ. ಇನ್ನು ಸುಮಾರಿತ್ತು, ಕೈ ಹಿಡ್ಕೊಳಕ್ಕಾಗಲ್ಲ ಅಂತ ಇಷ್ಟೇ ತೋರಿಸ್ತಿರೋದು. ನೋಡಿ ಹೆಂಗಿದೆ ಎಲ್ಲ ಇರುತ್ತೆ. ಇನ್ನು ಅಡಿಕೆ ಎಲ್ಲ ಹೂವು ಹಾಕಿ ಶುರು ಆಯ್ತಲ್ಲ. ಇನ್ನು ಅಡಿಕೆ ಒಂದು ಸತಿ ಫಸ್ಟ್ಲಾಗಿ ಇನ್ನು ನೆಕ್ಸ್ಟ್ ಬರಬೇಕಲ್ಲ, ಆ ಟೈಮಲ್ಲೇ ಇರುತ್ತೆ. ಅಡಿಕೆ ಕೊಯ್ಲು ಆದ ತಕ್ಷಣ ಇದೆ ಸುಮಾರು ಬೀಳ್ತಾವೆ ಕೆಳಗೆಲ್ಲ. ನೋಡಿ ಅಡಿಕೆ ಮರ ಹೆಂಗೆ ಕಾಣಿಸ್ತೀವಿ. ಸುಮಾರು ಹೋಗಿದೆ ಕಾಯಿಲೆ. ಮಾವಿನ ಸೀಸನ್ ಇದು. ಹೂವು ಆಗ್ತಾ ಇದ್ದಾವೆಲ್ಲ.
ನೋಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ಮಿಡಿ ಎಲ್ಲ ಆಗಿದೆ ನೋಡಿ, ಕಾಣಿಸುತ್ತಾ ನೋಡಿ, ಚೂರು ಕಾಣ್ಬೋದೇನಲ್ಲ ನೋಡಿ. ಇಲ್ಲೆಲ್ಲ ಕಾಣುತ್ತೆ ನೋಡಿ ಹಿಂಗೆ. ಈ ವಿಡಿಯೋನೆಲ್ಲರೂ ಕೊನೆ ತನಕ ನೋಡಿದ್ರೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹೊಡೀರಿ ಅಂತ ಹೇಳ್ತಾ ಟಾಟಾ ಬೈ, ಮುಂದಿನ ವಿಡಿಯೋ ಸಿಗೋಣ.